ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸೇರಿದಾಗ ನಾವು 14ರ ಮಹತ್ವವನ್ನು ಹೇಗಾಯಿತು ಅಂತ ನೋಡಿದ್ವಿ. 7 ಇದ್ದಿದ್ದು 2 ಆಯಿತು, 14 ಆಗಕ್ಕೆ ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳು, 14 ಲೋಕಗಳಾಯಿತು. 14 ಮನ್ವಂತರಗಳು, ಅದರಲ್ಲಿ ನಾವಿರೋಂಥದ್ದು ಈಗ 7ನೇ ಮನ್ವಂತರ, ವೈವಸ್ವತ ಮನ್ವಂತರ. ಬ್ರಹ್ಮನ ಆಯುಸ್ಸೆಷ್ಟು ಅಂತ ನೋಡಾಯಿತು, 432 ಕೋಟಿ ವರ್ಷ. ಅದಕ್ಕೆ ಹೇಗೆ ಲೆಕ್ಕ ಸೇರಿಸಬೇಕು, ಒಂದು ಮನ್ವಂತರದ ಕಾಲಾವಧಿ ಎಷ್ಟು ಅಂತಾಯಿತು. ಅದಕ್ಕೆ ಒಂದಷ್ಟು ಸರಿಯಾಗಿ ಡಿವೈಡ್ ಮಾಡಿದಾಗ ಲೆಕ್ಕ ಬರದೇ ಇರೋದಕ್ಕೆ 20,000 ವರ್ಷಗಳನ್ನು ಯಾವ ಥರ ಲೆಕ್ಕ ಮಾಡಬೇಕು ಅನ್ನೋದು ನೋಡಿದ್ದಾಯಿತು. ಮೊದಲನೇದು ಸ್ವಯಂಭೂ ಮನ್ವಂತರಕ್ಕೆ ಆದಾಗ ಅದರ ಪ್ರಳಯ ಕಾಲ 2,000 ವರ್ಷ, ಮಿಕ್ಕ 12 ಪ್ರಳಯಗಳು 1,500 ವರ್ಷ, 20,000 ವರ್ಷ ಆಯಿತು. ಕೊನೆಯದು ಮಹಾಪ್ರಳಯ ಆಗುತ್ತೆ ಆ ಟೈಮಲ್ಲಿ, ಅದು ಬೇರೆ ಆಯ್ತದು. ಸೊ ಹಾಗಾಗಿ 20,000 ವರ್ಷ, 431 ಕೋಟಿ 99,80,000 ವರ್ಷಗಳಿಗೆ ಹೇಗೆ 20,000ವನ್ನು ಜೋಡಿಸಬೇಕು ಅಂತೆಲ್ಲ ನಿನ್ನೆ ನೋಡಿದ್ದಾಯಿತು. ಹಾಗೇನೆ ನೆಕ್ಸ್ಟ್ ಇವಾಗ 15 ನೋಡೋಣ. ಚಿತ್ತ ಸೇರುತ್ತೆ. ಚಿತ್ತ ಸೇರಿದಾಗ 14 ಆಯಿತು. ಅಂತಃಕರಣ ಜೊತೆ ಚಿತ್ತ ಸೇರಿದ, ಚಿತ್ತ ಅನ್ನುವ ಅಂತಃಕರಣ ಸೇರಿದಾಗ ಇಂದ್ರಿಯಗಳ ಜೊತೆಗೆ 14 ಆಯಿತು ಅಂತ ಹೇಳಿದೆ. ಈಗ ಇನ್ನೊಂದು ಅಪೂರ್ವವಾದ ಅಂತಃಕರಣ ಸೇರುತ್ತೆ, ಚೇತನ ಅನ್ನೋದು. ಚೇತನಾ, ಇದು ಚೇತನ ಅಲ್ಲ, ಚೇತನಾ. ಅದು ಸೇರಿದಾಗ ಇಂದ್ರಿಯಗಳು 15 ಆಯಿತು. ಚಿತ್ತದ ವಿಸ್ತಾರದ ಪೂರ್ವ ಜನ್ಮಸ್ಮರಣೆ ಇತ್ಯಾದಿ ಚೇತನಾದ ಕೆಲಸ. ಅಂದರೆ ಚೇತನ ಜೀವ ಬಂದಿದ್ದು, ಅದಕ್ಕೆ ಚೇತನ ಅಂದರೆ ಹಿಂದಿನ ಜನ್ಮದ್ದಾಗಲಿ, ಹಿಂದಿನ ಜನ್ಮದ ಅಷ್ಟು ಸುಲಭವಾಗಿ ಸಿಗಲ್ಲ. ಆದರೆ ನಮಗೆ 5 ವರ್ಷದಿಂದ ಏನೋ ಒಂದು ನಡೆದಿತ್ತು ಅನ್ನೋದು ನೆನಪಿರಕ್ಕೆ ಬೇಕಾದರೂ ಚೇತನ ಚೆನ್ನಾಗಿರ್ಬೇಕು ನಮ್ಮ ಹತ್ರ. ಅದು ಚೇತನಾದ ಕೆಲಸ. ಅದಾದ ಮೇಲೆ ಕಾಲದ ಅಂಗವಾಗಿ ಪಕ್ಷದಲ್ಲಿ ತಿಥಿಗಳು 15, ಜೀವಕಲೆಯನ್ನು ಸುತ್ತುವರೆದಂಥ ಬೇಲಿಗಳು ಕೂಡ 15. ಇವುಗಳಲ್ಲಿ ಪಂಚದಶ ಕಲೆ ಅಂತ ಹೇಳ್ತಾರೆ. ಪಂಚದಶ ಅಂದರೆ 5 + 10 15 ಅಂತ. ಶ್ರದ್ಧೆ, ಆಕಾಶ, ಗಾಳಿ, ಬೆಂಕಿ, ನೀರು, ಮಣ್ಣು ಆಯಿತಾ. ದಶೇಂದ್ರಿಯ ಗಣ, ಅಂತಃಕರಣ, ಅನ್ನ, ವೀರ್ಯ, ಆಲೋಚನಾ ಮತ್ತು ಮಾತು, ಕೃತಿ, ಲೋಕ ಮತ್ತು ನಾಮ. ನಾಮ ಅಂದರೆ ಇಲ್ಲಿ ಹೆಸರು. ಸೊ ಹೀಗಾದಾಗ 15 ಆಯಿತು. ಇದು 15ಕ್ಕೆ ಅಂಥ ದೊಡ್ಡ ವಿಸ್ತರಣೆ ಅಥವಾ ವಿಚಾರಣೆ ಅಥವಾ ಎಕ್ಸ್ಪ್ಲನೇಷನ್ ಯಾವುದು ದೊಡ್ಡದಿಲ್ಲ. ಇಷ್ಟೇ 15ರದ್ದು. ಅದು ಚಿಕ್ಕದಾದ್ರಿಂದ 16 ಕೂಡ ನೋಡ್ಬಿಡೋಣ ಇವತ್ತು. ಹಿಂದೆ ಹೇಳಿದಾಗೆ 15 ಕಲೆಗಳ ಜೊತೆ ಇನ್ನೊಂದು ಜೀವಕಲೆಯೂ ಸೇರಿಕೊಳ್ಳುತ್ತೆ, ಅದು ಪ್ರಾಣ. ಪ್ರಾಣ ಸೇರಿದಾಗ ಒಟ್ಟು 16 ಕಲೆಗಳಾಯಿತು. ಇದನ್ನು ನಿಯಂತ್ರಿಸುವ ಭಗವಂತನದ್ದು ಷೋಡಶ ಕಲಾ ಪುರುಷ ಅಂತ ಕರೀತಾರೆ ಉಪನಿಷತ್ತುಗಳಲ್ಲಿ. ಅದ್ರ ಜೊತೆಗೆ ಜೀವನದ ಅತ್ಯಂತ ಒಳಗಿನ ಕವಚವಾದ, ಏಕೆಂದರೆ ನಮ್ಮದು 3 ಥರ ಶರೀರ ಇರುತ್ತೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಒಳಗಡೆ ಇರೋವಂಥದ್ದು ಲಿಂಗ ಶರೀರ. ಅದರಲ್ಲಿ ಲಿಂಗ ಶರೀರದಲ್ಲಿ 16 ಅಂಗಗಳು. ಯಾವುದಪ್ಪ ಅಂತಂದರೆ ನಾವು ಮೊದಲು ಮಾತಾಡಿದ್ದೀವಿ ಇದ್ರ ಬಗ್ಗೆ. ಪಂಚಪ್ರಾಣಗಳು, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ ಮತ್ತು ಮನಸ್ಸು. ಇದು ಸೇರಿದಾಗ 16 ಆಯಿತು. ಒಬ್ಬ ಮನುಷ್ಯನಿಗೆ ಸಂಸ್ಕಾರಗಳು ಕೂಡ 16. ಯಾವ್ಯಾವುದದು 16 ಸಂಸ್ಕಾರಗಳು ಅಂತ ಹೇಳ್ತೀವಿ, ಷೋಡಶ ಸಂಸ್ಕಾರ ಅಂತ. ಒಬ್ಬ ಮನುಷ್ಯ ಪೂರ್ತಿಯಾಗಿ ಮನುಷ್ಯ ಆಗಬೇಕಾದ್ರೆ ಗರ್ಭಾಧಾನ, ಪುಂಸವನ, ಸೀಮಂತೋನಯನ ಅಂತಾರದನ್ನು, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ. ಜಾತಕರ್ಮ ಅಂದರೆ ಹುಟ್ಟೋದು, ಅವಾಗ ಆಚೆ ಹುಟ್ಟೋದು, ಗರ್ಭದಿಂದ ಆಚೆ ಬರೋದು, ಹುಟ್ಟೋದು. ನಾಮಕರಣ, ಉಪನಿಷತ್ಕ್ರಮಣ, ಅನ್ನಪ್ರಾಶನ, ಚೂಡಾಕರ್ಮ, ಉಪನಯನ, ಮಹಾವ್ರತ, ಉಪನಿಷದ್ವ್ರತ, ಮಹಾನಾಮ್ನಿ ವ್ರತ, ಗೋದಾನ ವ್ರತ, ಸಮಾವರ್ತನ, ವಿವಾಹ. ಇದು 16 ಷೋಡಶ ಕರ್ಮಗಳು. ಒಬ್ಬ ಮನುಷ್ಯನಿಗೆ ಅವನ ಜೀವನ ಪೂರ್ತಿ ಆಯಿತು ಅನ್ನೋದಕ್ಕೆ ಆಗಬೇಕಾದಂಥ ಕ್ರಿಯೆಗಳು, ಕರ್ಮಗಳು ಅವನಿಗೆ ಬೇಕಾದಂಥದ್ದು. ಇದರಲ್ಲಿ ಎಲ್ಲವನ್ನೂ ನಾನು ಅಷ್ಟಾಗಿ ಹೇಳಕ್ಕೆ ಹೋಗಲ್ಲ, 2 ಹೇಳ್ತೇನೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಮತ್ತು ಕೆಲವರು ತಪ್ಪಾಗಿ ಭಾವಿಸ್ತಾರೆ ಕೂಡ ಅದರಿಂದ ಹೇಳ್ತೀನಿ. ಉಪನಯನ ಅನ್ನೋದು ಇನ್ನೊಂದು ಷೋಡಶ ಕರ್ಮಗಳಲ್ಲಿ ಅತಿ ಎತ್ತರವಾದಂಥದ್ದು. ಮೊದಲನೇದು ಒಂದು ತಾಯಿಯ ಗರ್ಭದಿಂದ ಆಚೆ ಬರೋದು ಒಂದು ತರಹದ ಹುಟ್ಟಾದರೆ, ಉಪನಯನ ಇನ್ನೊಂದು ತರಹದ ಹುಟ್ಟು. ಅದು ಇನ್ನೊಂದು ತರಹದ ಗರ್ಭದಿಂದ, ಅಂದರೆ ವೇದ ಗರ್ಭದಿಂದ ಆಚೆ ಬರೋವಂಥದ್ದು. ಅದನ್ನು ಹೇಳ್ತಾರೆ.
ವೇದ ಗರ್ಭದಿಂದ ಆಚೆ ಬರೋದು ಉಪನಯನ ಅಂತ ಹೇಳ್ತಾರೆ. ಅದಕ್ಕೆ ವೇದಗಳನ್ನು ಓದಲಿಕ್ಕೆ ಅದು ಒಂದು ಲೈಸೆನ್ಸ್ ಥರ, ಅಥವಾ ನಿಮಗೀಗ ಅರ್ಥವಾಗೋಕ್ಕೆ ಶುರುವಾಗ್ತಾ ಇದೆ. 8ನೇ ವರ್ಷಕ್ಕೆ ಸಾಮಾನ್ಯವಾಗಿ ಉಪನಯನ ಮಾಡೋದು. ಆ ಜೀವಕ್ಕೆ ನಿನಗೀಗ ವೇದಗಳನ್ನು ಶುರು ಮಾಡಿದ್ರೆ ಹೇಳಿಕೊಟ್ರೆ ಕಲೀಲಿಕ್ಕೆ ಅನುಕೂಲ ಅಂಥೇಳಿ ಉಪನಯನ ಆ ಟೈಮಲ್ಲಿ ಮಾಡೋದು. ಅದೇನೇ ಉಪನಯನದ ಕರ್ಮದ ವಿಶೇಷ. ಎರಡನೇದಾಗಿ ಅದನ್ನು ಇವತ್ತಿನ ತನಕ ಜನಗಳಿಗೆ ಯಾತಕ್ಕೋಸ್ಕರ ಉಪನಯನ ಮಾಡ್ತಾರೆ, ಜನಿವಾರ ಹಾಕ್ಕೊಳ್ಳೋದು ಯಾಕೆ, ಅಥವಾ ಉಪಕರ್ಮ ಮಾಡಿ ಜನಿವಾರ ಬದಲಾಯಿಸೋದು ಯಾಕೆ, ಯಾವ ಇದರದ್ದು ಅರ್ಥಗಳು ಅಷ್ಟು ಅನುಸಂಧಾನ ಇಲ್ದಿರ ಸುಮ್ಮನೆ ಒಂದು ಯಾಂತ್ರಿಕವಾಗಿ ಉಪನಯನ ಒಂದು ಮಾಡಬೇಕು, ಮದುವೆ ಒಂದು ಆಗಬೇಕು ಮಾಡ್ಕೊಂಡು ಹೋಗ್ತಾರೆ. ಉಪಕರ್ಮದ್ದು ಅಷ್ಟೇ. ಜನಿವಾರವನ್ನು ತೆಗೆದು ಬೇರೆ ಜನಿವಾರ ಹಾಕ್ಕೊಳ್ಳೋದು, ಅದು ಹಳೇದಾಯಿತು ಕಟ್ಟಾಯಿತು ಅಂತಲ್ಲ. 1 ವರ್ಷಗಳ ಕಾಲ ವೇದಾಧ್ಯಯನ ಮಾಡಿದ್ದೇನೆ, ಇದನ್ನೆಲ್ಲ ತ್ಯಜಿಸಬೇಕು ಅಂತ ತೆಗೆಯೋದು ಜನಿವಾರವನ್ನು. ಮತ್ತೆ ಹೊಸದನ್ನು ಹಾಕ್ಕೊಂಡು ಮತ್ತೆ ವೇದ ಓದಬೇಕು ಅಂತ ಹಾಕ್ಕೊಳ್ಳೋದು. ಏನಪ್ಪ ಇದು ತೆಗೆಯೋದು ತ್ಯಜಿಸೋದು ಅಂದರೆ ಏನಕ್ಕೆ? ಓದಿದ್ದನ್ನು ಬಿಡೋದು ಹೇಗೆ? ಮತ್ತೆ ಹಾಕ್ಕೊಳ್ಳೋದು ತಿರ್ಗಾ ಓದೋದು ಯಾಕೆ ಅಂದರೆ, ಉಪನಿಷತ್ತು ಅಥವಾ ವೇದಗಳಲ್ಲಿ ಅರ್ಥ ಒಂದಲ್ಲ 100 ಅರ್ಥಗಳಿರುತ್ತವೆ. ಹಾಗಾಗಿ ಈ ವರ್ಷ ನಾನು ಓದಿದಂಥ ವೇದ ಒಂದು ಲೆವೆಲಲ್ಲಿ ಒಂದು ಥರದಲ್ಲಿ ಅರ್ಥವಾಗಿದೆ, ಈ ಅರ್ಥವನ್ನು ಮುಗೀತು, ಇದು ನನಗೆ ಅರ್ಥವಾಗಿರೋದು ಅಂತ ಹೇಳಿ ತ್ಯಜಿಸೋದು ಅದನ್ನು, ಜನಿವಾರವನ್ನು. ಅದೊಂದು ಕ್ರಮ, ಅದೊಂದು ಸಂಕೇತವಾಗಿ. ಹೊಸದನ್ನು ಹಾಕ್ಕೊಳ್ಳೋದು ಅಂದರೆ ತಿರ್ಗಾ ಅದೇ ವೇದವನ್ನು ಓದ್ತಾ ಹೊಸ ಅರ್ಥವನ್ನು ಹುಡುಕೋದು ಅಂತ ವೇದದಲ್ಲಿ. ಇದು ಉಪಕರ್ಮದ ಒಂದು ಅರ್ಥ. ಉಪನಯನದ ಷೋಡಶ ಕ್ರಿಯೆಗಳಲ್ಲಿ ಉಪನಯನದ ಒಂದು ಅರ್ಥ. ಇದು ಬಿಟ್ಟರೆ ಇನ್ನೊಂದು ಕೊನೆಯಲ್ಲಿ ಗೋದಾನ ಅಂತಿದೆ. ವಿವಾಹಕ್ಕೆ ಮುಂಚೆ ಹೇಳಿದೆ ನಾನು ಗೋದಾನ ಅಂತ. ಎಲ್ಲರೂ ಏನು ಮಾಡ್ತಾರೆ ಈಗ ಅಂದರೆ, ಗೋದಾನ ಮದುವೆಗೆ ಮುಂಚೆ ನೀವು ನೋಡಿರ್ಬೋದು, ಯಾವುದೇ ಮದುವೆಗಳಲ್ಲಿ ಮಂಟಪದ ಹತ್ರ ಕೂತ್ರೆ ಆಚಾರ್ಯರುಗಳು ಮಾಡಿಸ್ತಾ ಇರ್ತಾರೆ. ನನಗೂ ಮಾಡಿಸಿದ್ದಾರೆ, ಆಗ ನನಗೂ ಸಹ ಗೊತ್ತಿರಲಿಲ್ಲ. ಗೋದಾನ ಮಾಡಬೇಕು ಅಂತ ಹೇಳಿ ₹100 ₹500 ದಕ್ಷಿಣೆ ತಗೊಂಡು ಗೋದಾನಕ್ಕಾಯಿತು ಅಂತ ತಗೋತಾರೆ. ಇಂಥ ಒಂದು ಅಸಂಬದ್ಧವಾದ ಕ್ರಿಯೆ ನಾನು ಮಾಡಿದ್ದೀನಲ್ಲ ಅನ್ನೋದೇ ಒಂದು ನನಗೆ ನಗುಪಾಟ್ಲು, ಜೊತೆಗೆ ಇನ್ನೂ ಮಾಡ್ತಾ ಇದ್ದಾರಲ್ಲ ಅನ್ನೋದು ಇನ್ನೊಂದು ದೊಡ್ಡ ನಗುಪಾಟ್ಲದು. ಗೋದಾನ ಅಂದರೆ ಅದಲ್ಲ. ಗೋದಾನ ಅಂದರೆ ಗೋವನ್ನು ದಾನ ಕೊಡೋದು ಮದುವೆಗೆ ಮುಂಚೆ ಅಲ್ಲ. ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತವಾಗಿ ಗೋದಾನ ಕರ್ಮಕರಿಷ್ಯೆ ಅಂತೇಳಿ ಮಾಡ್ತಾರೆ ಮದುವೆನಲ್ಲಿ. ಅದನ್ನು ತಲೆ ಚೆಚ್ಕೊಂಡು ನಗೋದೊಂದು ಬಿಟ್ಟರೆ ಇನ್ನೇನೂ ಇಲ್ಲ ಅದಕ್ಕೆ ಮೀನಿಂಗು. ಮೊದಲು ಗುರುಕುಲಗಳಿದ್ದು ಅಲ್ಲಿ 16 ವರ್ಷಗಳ ಕಾಲ ಒಬ್ಬ ಮನುಷ್ಯನನ್ನು, ಒಬ್ಬ ಹುಡುಗನನ್ನು ಬಿಟ್ಟು ವಿದ್ಯಾಧ್ಯಯನ ಮಾಡಿ ಗುರುಕುಲದಲ್ಲಿ ಗುರುಗಳು ಹೇಳಿ ಕಳಿಸ್ತಾ ಇದ್ರು. ಆವಾಗ ಆ 16 ವರ್ಷ ಉಪನಯನಕ್ಕೆ ಆದಾಗ ಹೇರ್ ಕಟ್ ಆಗುತ್ತೆ, ಕೂದಲನ್ನು ತೆಗೆಯೋದು, ಮತ್ತೆ ಬಂದು ಗುರುಕುಲಕ್ಕೆ ಸೇರ್ತಾನೆ. ಸೇರಿದ ಮೇಲೆ ಆ 16 ವರ್ಷಗಳ ಕಾಲ ಅಂದರೆ 24 ವರ್ಷ ಆಗುತ್ತೆ ಆ ಟೈಮಲ್ಲಿ. 8 ವರ್ಷ ಉಪನಯನ ಆದಾಗ 16 ವರ್ಷ ಓದೋದು ವಿದ್ಯಾರ್ಜನೆ. ಆಗ ಆ ಹುಡುಗ ಪ್ರಬುದ್ಧನಾದಾಗ ಕಟಿಂಗ್ ಆಗಲಿ ಶೇವಿಂಗ್ ಆಗಲಿ ಮಾಡೋ ಹಾಗಿಲ್ಲ. ಯಾಕಂದರೆ ಅಲ್ಲಿ ಸೌಂದರ್ಯಕ್ಕೆ ಬೆಲೆ ಇರೋದಿಲ್ಲ. ಅಲ್ಲಿ ಬರೇ ವಿದ್ಯೆಗೆ ಮಾತ್ರ ಬೆಲೆ. ಹಾಗಾಗಿ ಈ ಗುರುಕುಲದ ಗುರುಗಳು ಋಷಿಗಳ ಥರ ಇದ್ದರು. ಅವರು ಋಷಿಗಳಲ್ಲ, ಅವರು ಗುರುಗಳು, ಸಂಸಾರಿಗಳು, ವಾನಪ್ರಸ್ಥದಲ್ಲಿ ಜೀವನ ಮಾಡ್ತಾ ಇದ್ದಂಥವ್ರು. ಅವರು ಅಲ್ಲಿ ಓದ್ತಾ ಇದ್ದಾಗ ಜಟೆ ಬಿಟ್ಕೊಂಡು, ತಲೆ ಗಂಟು ಹಾಕ್ಕೊಂಡು, ಗಡ್ಡ ಇಟ್ಕೊಂಡು ಫುಲ್ ಉದ್ದಕ್ಕೆ, ಅದೆಲ್ಲ ಅದ್ರ ಯೋಚನೆನೇ ಇಲ್ಲ. ಅದೆಲ್ಲ ಮಾಡಬೇಕು ಅನ್ನೋದು ಇರಲಿಲ್ಲ ಅವ್ರಿಗೆ ಯಾರಿಗೂ. ಬರೀ ಓದು 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 ಅಂತಿತ್ತು. ಅದೆಲ್ಲ ಓದು ಮುಗಿದ ಮೇಲೆ ಗುರುಗಳು ಹೇಳ್ತಾರೆ, ನೋಡಪ್ಪ ಆಯಿತು ನಿಂದೀಗೆಲ್ಲ, ಮನೆಗೆ ಹೋಗು, ಮದುವೆ ಕಾರ್ಯ ಬಾಕಿ ಇದೆ. ಹೀಗೆ ಹೋದರೆ ಯಾವ ಹೆಣ್ಣು ಒಪ್ಪಲ್ಲ, ಜಟಾಧಾರಿಯಾಗಿ ಹೋದರೆ ಸನ್ಯಾಸಿ ಅಂದ್ಕೊಂಡು ಯಾರೂ ಒಪ್ಪಲ್ಲ, ನೋಡಲಿಕ್ಕೂ ಚೆಂದ ಇರೋದಿಲ್ಲ. ಹಾಗಾಗಿ ಕ್ಲೀನಾಗಿ ಕಟಿಂಗು ಶೇವಿಂಗು ಮಾಡಿಕೊಂಡು ಪ್ರೆಸೆಂಟಬಲ್ ಆಗಿ ಹೋಗಬೇಕು ಅಂತ ಗುರುಗಳೇ ಹೇಳಿ, ಆವತ್ತಿನ ದಿನ ವಿದ್ಯಾಧ್ಯಯನ ಎಲ್ಲ ಮುಗಿದಾಗ 16ನೇ ವರ್ಷ ಅವನ ಮನೆಗೆ ಹೋಗ್ಲಿಕ್ಕೂ ಮುಂಚೆ ಗುರುಕುಲದಲ್ಲೇ ಹೇರ್ ಕಟ್ಟು ಶೇವಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ಹೊರಡ್ತಾನೆ. ಆ ಕಟಿಂಗನ್ನು ಮಾಡೋದನ್ನು, ಹೇರ್ ಕಟ್ನ ಮಾಡೋದನ್ನು ಗೋದಾನ ಅಂತಾರೆ. ತಲೆಯ ಕೂದಲನ್ನು ದಾನ ಕೊಡೋದಕ್ಕೆ ಸಂಸ್ಕೃತದಲ್ಲಿ ಗೋದಾನ ಅಂತ ಹೆಸರು. ಮದುವೆಗೆ ಮುಂಚೆ ಮಾಡಬೇಕಾದ ಗೋದಾನ ಕ್ರಿಯೆ ಅಥವಾ ಕರ್ಮ ಇದು. ಪಾಪ ಮಾಡಿದ್ದೀನಿ ನಾನು ಇಷ್ಟು ವರ್ಷದಲ್ಲಿ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಗೋವನ್ನು ದಾನ ಕೊಡ್ತೀನಿ ಅನ್ನೋದಲ್ಲ ಗೋದಾನ. ಅದರಿಂದ ಎಷ್ಟೋ ಜನ ಆಚಾರ್ಯಗಳಿಗೂ ಇವತ್ತು ಮದುವೆ ಮಾಡಿಸೋರಿಗೆ ಇದು ಯಾವುದೂ ಗೊತ್ತಿಲ್ಲ. ಇದೆರಡು, ಒಂದು ಯಾರಿಗೂ ಅರ್ಥ ಆಗಿರಲ್ಲ, ಗೊತ್ತಿರಲ್ಲ. ಎರಡನೇದು ಗೊತ್ತಿದ್ರೂ ಬರೀ ಅಪಾರ್ಥ ಮಾಡ್ಕೊಂಡಿರ್ತಾರೆ ಏನದು ಕ್ರಿಯೆ ಕರ್ಮ ಅಂಥೇಳಿ. ಅದರಿಂದ ಇವೆರಡನ್ನು ನಾನು ವಿಶೇಷವಾಗಿ ಹೇಳಿದ್ದೀನಿ. ಇದು ಗೋದಾನ ಅಂದರೆ ವಿದ್ಯಾಧ್ಯಯನ ಮುಗಿದ ಮೇಲೆ ಗುರುಕುಲದಲ್ಲಿ ತನ್ನ ಕೂದಲನ್ನು ಕತ್ತರಿಸಿ ರೆಡಿಯಾಗಿ ಸುಂದರವಾಗಿ ಕಾಣೋದಕ್ಕೆ ಮನೆಗೆ ಬಂದು ಮದುವೆ ಆಗೋದಕ್ಕೆ ಗೋದಾನ ಅಂತ ಹೆಸರು.
ಅದಾಗಲಿ, ಅದಲ್ಲಿಗೆ ಮುಗಿಲಿ. 16 ಷೋಡಶ ಕರ್ಮಗಳನ್ನು ಬೇರೆ ಬೇಕಾದ್ರೆ ಮತ್ತೆ ಮಾತಾಡೋಣ. ಭಗವಂತನ ಪೂಜೆಗೂ ಕೂಡ ನೆಕ್ಸ್ಟು ಷೋಡಶೋಪಚಾರಗಳು ಅಂತ ಹೇಳ್ತೀವಿ. ಅದೆಲ್ಲರಿಗೂ ಗೊತ್ತಿದೆ. ಷೋಡಶೋಪಚಾರ ಅಂತೀವಿ, ಆದರೆ ಯಾವುದು ಷೋಡಶೋಪಚಾರ ಅನ್ನೋದು ಗೊತ್ತಿರಲ್ಲ. ಆಸನ ಅಂದರೆ ಕೂಡಿಸೋದು. ಬಂದ ಭಗವಂತನನ್ನು ನಾವು ಕರಿತೀವಿ ಮನೆಗೆ ಬಾ ಪೂಜೆಗೆ ಅಂತ. ಬಂದವನನ್ನು ತಕ್ಷಣವಾಗಿ ಕೂಡಿಸೋದು. ಸ್ವಾಗತ ಮಾಡೋದು. ಆಮೇಲೆ ಪಾದ್ಯ ಅಂದರೆ ಕಾಲು ತೊಳಿಲಿಕ್ಕೆ ನೀರು ಕೊಡೋದು. ಅರ್ಘ್ಯ ಕೈ ತೊಳೆಯೋದಕ್ಕೆ ನೀರು ಕೊಡೋದು. ಆಚಮನ ಅಂದರೆ ಕುಡಿಲಿಕ್ಕೆ ನೀರು ಕೊಡೋದು. ಮಧುಪರ್ಕ ತಣ್ಣಗಿರೋ ಅಂಥ ಯಾವುದಾದ್ರೂ ಒಂದು ಬೇರೆ ಸಿಹಿ ಪದಾರ್ಥವನ್ನು ಕೊಡೋದು. ಪುನರಾಚಮನ ಅದನ್ನು ತಿಂದಿದ್ದಕ್ಕೆ ಮತ್ತೆ ಬಾಯೆಲ್ಲ ಇದಾಗಿರುತ್ತೆ ಅಂತೇಳಿ ಮತ್ತೆ ನೀರು ಕೊಡೋದು. ಆಮೇಲೆ ಸ್ನಾನ ಅಂದರೆ ಅಭಿಷೇಕ ಮಾಡ್ತೀವಿ ನಾವು. ಆಮೇಲೆ ವಸ್ತ್ರ ಸಮರ್ಪಣೆ ಮಾಡ್ತೀವಿ. ಆಭರಣವನ್ನು ಕೊಡ್ತೀವಿ ಭಗವಂತನಿಗೆ. ಗಂಧ ಹಚ್ತೀವಿ, ಅಲಂಕಾರ ಮಾಡ್ತೀವಿ, ಪುಷ್ಪ ಹಾಕ್ತೀವಿ, ಧೂಪ ದೀಪ ನೈವೇದ್ಯ ಮಾಡ್ತೀವಿ. ಕೊನೆಗೆ ತಿರ್ಗಾ ಊಟ ಹಾಕಬೇಕಲ್ಲ ಮನೆಗೆ ಬಂದಂಥ ಅತಿಥಿಗಳನ್ನು. ಊಟ ನೈವೇದ್ಯ, ನೀರಾಜನ, ಅದಾದಮೇಲೆ ಮಂಗಳಾರತಿ ಮಾಡ್ತೀವಿ ಅಥವಾ ಪ್ರದಕ್ಷಿಣೆ. ಅದಾದಮೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಿ ಭಗವಂತನಿಗೆ. ಈ 16 ಷೋಡಶ ಪೂಜಾ ಕ್ರಮಗಳು, ಷೋಡಶೋಪಚಾರಗಳು ಭಗವಂತನಿಗೆ ಮಾಡಬೇಕಾದಂಥದ್ದು. ಇದು ಯಾವುದರ ಅರಿವು ಇಲ್ದಿರ ತರ್ತೀವಿ, ಬರ್ತೀವಿ, ಮನೆ ಮುಂದೆ ಇಡ್ತೀವಿ, ಒಂದು ಮಂಗಳಾರತಿ ಮಾಡ್ತೀವಿ, ಇಟ್ಬಿಟ್ಟು ಮಾಡ್ತಾ ಇರ್ತೀವಿ. ಹಾಗಲ್ಲ ಅದು ಮಾಡೋವಂಥದ್ದು. ಸೊ ಹಾಗಾಗಿ ಇದು 16 ಷೋಡಶೋಪಚಾರ ಕ್ರಿಯೆ ಆಯಿತು, ಷೋಡಶೋಪಚಾರಗಳಾಯಿತು, ಷೋಡಶ ಕರ್ಮಗಳಾಯಿತು ಜೀವನಿಗೆ. ಯಜ್ಞದಲ್ಲಿ 16 ಮಂದಿ ಋತ್ವಿಜರಿರ್ತಾರೆ. ನಾವು ಯಜ್ಞಕ್ಕೆ ಕೂತಾಗ ಕೂಡ ಋಗ್ವೇದಕ್ಕೆ ಹೋತ, ವೈತ್ರಾಮಣ, ಅಚ್ಛಾವಾಕ, ಗ್ರಾಮಸ್ತುತ್ ಅಂತ. ಯಜುರ್ವೇದಕ್ಕೆ 4 ಜನ, ಅಧ್ವರ್ಯು, ಪ್ರತಿಪಸ್ಥಾನ, ನೇಷ್ಠ, ಉನ್ನೇತ ಅಂತ. ಸಾಮವೇದಕ್ಕೆ ಉದ್ಘಾತ, ಪ್ರಸ್ತೋತ, ಪ್ರತಿಹರ್ತ, ಸುಬ್ರಹ್ಮಣ್ಯ. ಸರ್ವವೇದಗಳಿಗೆ ಬ್ರಹ್ಮಾಣಾಂಶ್ವಸಿ, ಅಗ್ನಿಧ್ರ, ಪೋತ ಅಂಥೇಳಿ 4 ಜನ ಒಂದೊಂದು ವೇದಕ್ಕೆ ಇದ್ರೇನೆ ಆ ಯಜ್ಞ ಪೂರ್ತಿ ಆಗೋದು. ಹಾಗಾಗಿ ಇದರಲ್ಲಿ ಇನ್ನೊಂದು ವಿಶೇಷವಾದಂತ ತಿಳ್ಕೋಬೇಕಾದಂಥದ್ದು, ಮಹಾಭಾರತದಲ್ಲಿ ಧರ್ಮರಾಯ ರಾಜಸೂಯ ಯಾಗವನ್ನು ಮಾಡ್ತಾನೆ. ಅದು ಸರ್ವವೇದಗಳಿಗೆ ಮಾಡುವಂಥ ಒಂದು ಹೋಮ ಅದು ಮಾಡೋದವನು. ಆಗ ಬ್ರಹ್ಮನಾಗಿ ಒಬ್ಬರು ಕೂತಿರ್ಬೇಕು. ಬ್ರಹ್ಮನಾಗಿ ಕೂತವನಿಗೆ ಯಜ್ಞಕ್ಕೆ 4 ವೇದಗಳು ಚೆನ್ನಾಗಿ ಗೊತ್ತಿರಬೇಕು. ಅಲ್ಲಿ ಬೇರೆ 3 ಜನ ಋತ್ವಿಕರು ಏನೇನೋ ತಪ್ಪೇನಾರು ಹೇಳಿದ್ರೆ ಅದನ್ನು ತಿದ್ದೋಂಥ ಕೆಪಾಸಿಟಿ ಆ ಬ್ರಹ್ಮನಿಗಿರಬೇಕು ಯಜ್ಞಕ್ಕೆ ಕೂತಾಗ. ಹಾಗಾಗಿ ಆ ಮಹಾಭಾರತದಲ್ಲಿ ನಡೆದಂಥ ರಾಜಸೂಯ, ಹಿಂದೆಂದೂ ನಡೆಯದ ಮುಂದೆಂದೂ ನಡೆಯೋಕ್ಕಾಗದೇ ಇರುವಂಥ ಮಹಾರಾಜಸೂಯ ಯಾಗದಲ್ಲಿ 3 ಜನ ಭಗವಂತನ ಅವತಾರಗಳು ಉಪಸ್ಥಿತರಿದ್ದರು. ಮುಖ್ಯವಾಗಿ ಕೃಷ್ಣನೇ ಇದ್ದ, ಎರಡನೇದಾಗಿ ಪರಶುರಾಮ ದೇವರು ಬಂದಿದ್ದರು, ಮೂರನೇದಾಗಿ ವೇದವ್ಯಾಸ ದೇವರಿದ್ದರು. ಅಲ್ಲಿ ಯಜ್ಞಕ್ಕೆ ಬ್ರಹ್ಮನಾಗಿ ಕೂತಿದ್ದಂಥವರು ವೇದವ್ಯಾಸ ದೇವರು. ಅದಕ್ಕಿಂತ ಬ್ರಹ್ಮನಾಗಕ್ಕೆ ಇನ್ಯಾರ ಕೈನಲ್ಲಿ ಸಾಧ್ಯ? ಹಾಗಾಗಿ ಆ ರಾಜಸೂಯ ಯಾಗ ಎಂದೂ ತಪ್ಪಾಗಿ ನಡೀಲಿಲ್ಲ. ಜರಾಸಂಧನಂತಹ ಮಹಾ ದುಷ್ಕರ್ಮಿಗಳನ್ನು ವಧೆಯಾಗಿ ಎಲ್ಲ ಕಡೆಯಿಂದ ಕಪ್ಪ ಬಂತು. ಅಂಥ ರಾಜಸೂಯ ಯಾಗ ಹಿಂದೆಂದೂ ನಡೆಯದಿರ ಮುಂದೆಂದೂ ನಡೆಯೋಕ್ಕಾಗದೇ ಇರೋವಂಥ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಅದರಿಂದ ಇದೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಇದಕ್ಕೆ ಯಜ್ಞವನ್ನು ಅಷ್ಟೇ ಎಲ್ಲರೂ ಮಾಡ್ತೀವಿ. ಒಂದು ಹಣ್ಣು ಹೋಮದ ಕುಂಡ ತಂದಿಟ್ಕೊಂಡು ಏನೋ ಮಂತ್ರ ಹೇಳ್ತಾರೆ, ಏನೋ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಯಾವುದನ್ನೇ ಆದರೂ ಚೆನ್ನಾಗಿ ತಿಳ್ಕೊಂಡು ಅದರ ಅರ್ಥಾನುಸಂಧಾನ ಮಾಡಿ ಆ ಕ್ರಿಯೆಯನ್ನು ಮಾಡಿದಾಗ ಅದರ ಫಲ 100 ಪಟ್ಟು ಸಿಗ್ತದೆ ನಮಗೆ. ಹಾಗಾಗಿ ಯಜ್ಞದ ಈ 4 ಬೇಕಾದರೆ ಬೇರೆದನ್ನು ಇನ್ನೊಂದಿನ ಇಟ್ಕೊಳ್ಳೋಣ, ಹೇಗೆ ಯಜ್ಞವನ್ನು ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ಹೇಳ್ತೀನಿ, ಗುರುಗಳು ಹೇಳಿರೋದನ್ನು. ಇವತ್ತಿಗೆ 15 ಮತ್ತು 16ರ ಚಿಂತನವನ್ನು ಉಪಸಂಹಾರ ಮಾಡಿ ಕೃಷ್ಣಾರ್ಪಣ ಮಾಡೋಣ. ಕೃಷ್ಣಾರ್ಪಣಮಸ್ತು.